ಗೈಸ್ ಎಲ್ಲರಿಗೂ ನಮಸ್ಕಾರ. ಇದು ಬಂದು ನನ್ನ 13 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ, ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ ನಿಮಗೆ. ಸೊ ಈ ಲರ್ನಿಂಗ್ ಸೀರೀಸ್ ಅಲ್ಲಿ ನೀವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಸ್ಟಾಕ್ ಮಾರ್ಕೆಟ್ ನ ಕಲ್ತ್ಕೊಂತೀರಾ. ಅದು ಬಂದು ನೀವು ಒಂದೇ ₹1 ಕೊಡದಂಗೆ ಕಂಪ್ಲೀಟ್ ಫ್ರೀ ಆಗಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೂ ಗೊತ್ತಿದೆ, ನೀವು ಎಲ್ಲೇ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತ ಹೋದ್ರು ಪ್ರತಿಯೊಬ್ರು ಯಾವ್ದೇ ಇನ್ಫ್ಲೂಯೆನ್ಸರ್ಸ್ ಆಗ್ಲಿ ಅಕಾಡೆಮೀಸ್ ಆಗ್ಲಿ 8,000 to 10,000 ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನಾನು ಈ ಲರ್ನಿಂಗ್ ಸೀರೀಸ್ 1 ವರ್ಷ ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಡ್ಯೂ ಟು ಸಮ್ ಪರ್ಸನಲ್ ಇಶ್ಯೂಸ್ ನಾನು ಒಂದ್ ಸ್ವಲ್ಪ ಬೇರೆ ಕೆಲಸದಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಇದರಲ್ಲಿ ನಾನು ತುಂಬಾ ಮುಳುಗೋಗ್ಬಿಟ್ಟಿದೆ. ಸೊ ಇದನ್ನ ಕಂಟಿನ್ಯೂ ಮಾಡೋಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಐ ಆಮ್ ಬೀಂಗ್ ಹಾನೆಸ್ಟ್ ವಿತ್ ಯು. ಅಂಡ್ ಇದನ್ನ ಮೈ ಫಾಲೋವರ್ಸ್ ಗೊತ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನ ಫಾಲೋ ಮಾಡ್ತಿದ್ದಾರೆ, ಸೊ ಅವರಿಗೆ ಗೊತ್ತಿದೆ. ಬಟ್ ನಾನು ಯೂಟ್ಯೂಬ್ ಅಲ್ಲಿ ಯಾವತ್ತೂ ಅಪ್ಲೋಡ್ ಮಾಡೋಷ್ಟು ನನಗೆ ಇದು ಸಿಕ್ಕಿರಲಿಲ್ಲ. ಸೊ ರಿಯಲಿ ಬಿಗ್ ಸಾರಿ, ಬಟ್ ಅದನ್ನ ಕಂಟಿನ್ಯೂ ಮಾಡಿ ಕೊಡ್ತೀನಿ. ಬಿಕಾಸ್ ಯಾಕೆ ಅಂತಂದ್ರೆ ಇದನ್ನ ಅವಾಗಲೇ ಕಂಪ್ಲೀಟ್ ಮಾಡ್ಬಿಟ್ಟೆ. ಒಂದು 1,000 ಜನಕ್ಕೆ ದುಡ್ಡು ಉಳಿದ್ಬಿಟ್ಟಿರೋದು, 1,000 ಜನಕ್ಕೆ ಯೂಸ್ಫುಲ್ ಆಗ್ತಾ ಇತ್ತು. ಬಿಕಾಸ್ ನಾನು ಹೇಳಿದ್ನಲ್ಲ ನಿಮ್ಗೆ ಫುಲ್ ಕೋರ್ಸ್ ಇದೆ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾ ಫ್ರೀಯಾಗಿ ಕಲಿಬೇಕಿರೋದು. ಸ್ಟ್ರಾಟಜೀಸ್ ಮಾಡ್ಕೊಳ್ಳಿ ತಪ್ಪಿಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಫ್ರೀಯಾಗಿ ಕಲಿಬೇಕು. ಸೊ ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ನಮ್ಮ ಟಾಪಿಕ್ ನಿಮ್ಗೆ ಆಲ್ರೆಡಿ ನನ್ಗೆ ಗೊತ್ತಿದೆ. ಲೈಕ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲ ಒಂದು 10 ನಿಮಿಷ ವಿಡಿಯೋ ಇರುತ್ತೆ. ಜಸ್ಟ್ ನಿಮಗೆ ಹೋಗ್ಬಿಟ್ಟು ಡೇ 1 ಇಂದ ಒಂದ್ಸಲ ಕಂಪ್ಲೀಟ್ ಮಾಡ್ಕೊಂಡು ಒಂದು ಫ್ಲೋ ಅಲ್ಲಿ ಬನ್ನಿ, ನಿಮ್ಗೆ ಯೂಸ್ ಆಗುತ್ತೆ. ಸೊ ಇವಾಗ ನೀವು ನೋಡಕ್ ಬಂದ್ರೆ ನಾವು ಕಲಿತಿರೋದು ಬಂದ್ಬಿಟ್ಟು ಇಂಡಿಕೇಟರ್ಸ್, ಟೈಪ್ಸ್ ಆಫ್ ಇಂಡಿಕೇಟರ್ಸ್. ನಿಜವಾಗ್ಲೂ ಇಂಡಿಕೇಟರ್ ವರ್ಕ್ ಆಗುತ್ತಾ? ವರ್ಕ್ ಆಗಂಗಿದ್ರೆ ಹೇಗೆ ವರ್ಕ್ ಆಗುತ್ತೆ ಕಂಪ್ಲೀಟ್ ನಿಮ್ಗೆ ಬೇಸಿಕ್ ಇಂದ ಫುಲ್ ಹೇಳ್ಕೊಡ್ತೀನಿ. ಇಂಡಿಕೇಟರ್ಸ್ ಹೇಗೆ ವರ್ಕ್ ಆಗುತ್ತೆ, ಅದ್ರೊಳಗಡೆ ಏನಿರುತ್ತೆ, ಅದು ಎಂತಕ್ಕೆ ಮೂವ್ ಆಗುತ್ತೆ, A to Z ಹೇಳ್ಕೊಡ್ತೀನಿ. ಬಂದ್ಬಿಡಿ. ಸೊ ಬಂದ್ಬಿಡಿ ಇವಾಗ ಫಸ್ಟ್ ಇಂಡಿಕೇಟರ್ ಮೀನಿಂಗ್ ತಿಳ್ಕೊಳ್ಳೋಣ. ಅಂದ್ರೆ ಇಂಡಿಕೇಟರ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಬಿಕಾಸ್ ತುಂಬಾ ಜನಕ್ಕೆ ಇಂಡಿಕೇಟರ್ ಅಂದ್ರೆ ಒಂದು ರಾಂಗ್ ಅಸಂಪ್ಷನ್ ಇರುತ್ತೆ, ಒಂದು ಭ್ರಮೆ ಇರುತ್ತೆ. ಅದು ಒಂದು ಏನಂತಂದ್ರೆ ಅದನ್ನ ಎಂಟ್ರಿ ಎಕ್ಸಿಟ್ ಯೂಸ್ ಮಾಡ್ತಿರ್ತಾರೆ. ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ RSI ಆಗ್ಬೋದು, EMA ಆಗ್ಬೋದು, ಬೊಲಿಂಜರ್ ಬ್ಯಾಂಡ್ಸ್ ಆಗ್ಬೋದು, ಮ್ಯಾಗ್ಡಿಗಳಾಗ್ಬೋದು. ಇವನ್ನೆಲ್ಲ ಅವ್ರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕ್ರಾಸ್ ಓವರ್ ಆಗ್ತಿದೆ, ಇಲ್ಲ ಎಂಟ್ರಿ ಆಗ್ಬೇಕು, ಇಲ್ಲಿಂದ ಕೆಳಗೆ ಬರ್ತಿದೆ, ಇಲ್ಲ ಎಕ್ಸಿಟ್ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲಿಂದ ಕೆಳಗೆ ಡೌನ್ ಸೈಡ್ ಎಂಟ್ರಿ ಆಗ್ಬೇಕು ಅನ್ನೋದು ಪ್ಲಾನ್ ಮಾಡ್ತಿರ್ತಾರೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಇಂಡಿಕೇಟರ್ ಇಂದ ನೀವು ಎಂಟ್ರಿ ಎಕ್ಸಿಟ್ ನ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಬಂದು ಜಸ್ಟ್ ಒಂದು ಇಂಡಿಕೇಶನ್ ಕೊಡುತ್ತೆ ಅಷ್ಟೇ. ಹೇಗೆ ಅಂತಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ನಾವು ಒಂದು ಬೈಕ್ ನ, ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಾರ್ ನ ತಗೊಳ್ಳೋಣ. ಸೊ ಕಾರ್ ನ ತಗೊಳಕ್ ಹೋದ್ರೆ ಇವಾಗ ನೀವು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ರೈಟ್ ಸೈಡ್ ಒಂದು ಇಂಡಿಕೇಟರ್ ಇರುತ್ತೆ, ಲೆಫ್ಟ್ ಸೈಡ್ ಒಂದು ಇಂಡಿಕೇಟರ್ ಇರುತ್ತೆ. ಸೊ ನೀವು ನೋಡಕ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇಂಡಿಕೇಟರ್ ಏನ್ ಕೆಲಸ ಮಾಡ್ತಿದೆ, ಈ ಇಂಡಿಕೇಟರ್ ಇಲ್ಲಿ ನೋಡಿದ್ರೆ ಲೆಫ್ಟ್ ಹೋಗ್ಬೇಕು ಅಂತಂದ್ರೆ ಲೆಫ್ಟ್ ಹೋಗ್ತೀನಿ ಇಂಡಿಕೇಟರ್ ಹಾಕ್ತಾರೆ, ರೈಟ್ ಹೋಗ್ಬೇಕು ಅಂತಂದ್ರೆ ರೈಟ್ ಸೈಡ್ ಇಂಡಿಕೇಟರ್ ಅವರು ಹಾಕ್ತಾರೆ ಅಲ್ವಾ. ಸೊ ಸೇಮ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ, ಇಂಡಿಕೇಟರ್ ಅನ್ನೋದು ಏನಿದೆ ಅದು ನಿಮ್ಗೆ ಟ್ರೆಂಡ್ ತೋರಿಸುತ್ತೆ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಮೂವ್ಮೆಂಟ್ ಯಾವ ಸೈಡ್ ಹೋಗುತ್ತೆ ಅನ್ನೋದು ತೋರಿಸುತ್ತೆ ಹೊರತು ನೀವು ಇಲ್ಲಿ ಎಂಟ್ರಿ ಆಗ್ಬೇಕು, ಇಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದು ನಿಮ್ಗೆ ತೋರಿಸಲ್ಲ. ಇದೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಕನ್ಫರ್ಮೇಶನ್ ಗೆ ಒಂದ್ ಸ್ವಲ್ಪ ಇಂಡಿಕೇಟರ್ ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ನಿಮ್ಗೆ ಆ ಇಂಡಿಕೇಶನ್ ಕೊಡುತ್ತೆ ಅಷ್ಟೇ. ಓಕೆನಾ. ಸೊ ಇದರಲ್ಲೂ ತುಂಬಾ ಸರಿ ನಾರ್ಮಲ್ ಆಗಿ ಪ್ರೊಫೆಷನಲ್ ಹೇಳ್ಕೊಡಿ ಅಂತ ಅಂದ್ರೆ ಏನಿಲ್ಲ, ಇಂಡಿಕೇಟರ್ ಅಲ್ಲಿ ಕೆಲವು ಫಾರ್ಮುಲಾಸ್ ಇರ್ತವೆ. ಸೊ ಕೆಲವು ಫಾರ್ಮುಲಾಸ್ ಇರ್ತಾರೆ, ಅದು ಸ್ಟಾಕ್ ಪ್ರೈಸ್ ನ ಡಿಸೈಡ್ ಮಾಡುತ್ತೆ. ಅಂಡ್ ಇಲ್ಲ ಅಂತ ಅಂದ್ರೆ ಅದ್ರದ್ದು ಏನ್ ಮೂವ್ಮೆಂಟ್ಸ್ ಇದೆ ಅದನ್ನ ಡಿಸೈಡ್ ಮಾಡುತ್ತೆ. ಸೊ ಈ ತರ ಒಂದು ಫಾರ್ಮುಲಾಸ್ ಬೇಸಿಸ್ ಮಾಡ್ಬಿಟ್ಟು ಆ ಲೈನ್ಸ್, ಆ ಬೊಲಿಂಜರ್ ಬ್ಯಾಂಡ್ಸ್, RSI ನ ಡ್ರಾ ಮಾಡಿರ್ತಾರೆ. ಸೊ ಬನ್ನಿ ನಾವು ಒಂದೊಂದನ್ನು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಬಂದು ನಾವು ಟೈಪ್ಸ್ ಆಫ್ ಇಂಡಿಕೇಟರ್ಸ್ ನ ತಿಳ್ಕೊಳ್ಳೋಣ. ಸೊ ಟೈಪ್ಸ್ ಆಫ್ ಇಂಡಿಕೇಟರ್ ಅಂದ್ರೆ ಸ್ಪೆಸಿಫಿಕ್ ಆಗಿ RSI ಆ ತರ ಹೋಗ್ಬೇಡಿ, ಅದೆಲ್ಲ ಇದು ಒಳಗಡೆ ಬರುತ್ತೆ. ಸೊ ಫಸ್ಟ್ ನಾವು ಇಂಡಿಕೇಟರ್ ಟೈಪ್ಸ್ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ನಮ್ಮ ಟ್ರೆಂಡ್ ಇಂಡಿಕೇಟರ್ ಬರುತ್ತೆ, ಆಮೇಲೆ ಬಂದು ಸೆಕೆಂಡ್ ಬಂದು ಮೊಮೆಂಟಮ್ ಇಂಡಿಕೇಟರ್ಸ್ ಬರುತ್ತೆ, ಆಮೇಲೆ ವಾಲಟಿಲಿಟಿ ಇಂಡಿಕೇಟರ್ಸ್ ಬರುತ್ತೆ, ಫೋರ್ತ್ ಬಂದ್ಬಿಟ್ಟು ನಮ್ದು ವಾಲ್ಯೂಮ್ ಇಂಡಿಕೇಟರ್ ಅನ್ನೋದು ಬರುತ್ತೆ. ಸೊ ನಾವೀಗ ಒಂದೊಂದೇ ತಿಳ್ಕೊಳ್ಳೋಣ. ಈ ಒಂದೊಂದರಲ್ಲಿ ನೀವು ಅನ್ಕೊಂಡಿರೋ ಬರ್ತಿದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಬಂದ್ಬಿಟ್ಟು ನಾವು ಟ್ರೆಂಡ್ ಇಂಡಿಕೇಟರ್ ತಗೊಳ್ಳೋಣ. ಸೊ ಟ್ರೆಂಡ್ ಇಂಡಿಕೇಟರ್ ಏನ್ ಮಾಡುತ್ತೆ, ಟ್ರೆಂಡ್ ಇಂಡಿಕೇಟರ್ ನಿಮ್ಗೆ ಟ್ರೆಂಡ್ ನ ಶೋ ಮಾಡುತ್ತೆ. ಅದು ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಇಲ್ಲ ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ, ಇದು ಬುಲಿಶ್ ಮಾರ್ಕೆಟ್ ತೋರಿಸ್ತಿದ್ಯಾ, ಬೆರಿಶ್ ಮಾರ್ಕೆಟ್ ತೋರಿಸ್ತಿದ್ಯಾ ಅನ್ನೋದು ನಿಮ್ಗೆ ಈ ಟ್ರೆಂಡ್ ಇಂಡಿಕೇಟರ್ ತೋರಿಸುತ್ತೆ. ಸೊ ಇದರಲ್ಲಿ ಯಾವ್ದಾದ್ರು ಇದೆ ಸರ್, ಫಾರ್ ಎಕ್ಸಾಂಪಲ್ ಹೆಸರುಗಳು ಹೇಳಿ ಸರ್ ಅಂತಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಸೂಪರ್ ಟ್ರೆಂಡ್ ಆಗ್ಬೋದು. ಓಕೆನಾ, ಸೂಪರ್ ಟ್ರೆಂಡ್ ಆಗ್ಬೋದು, ಇಲ್ಲ ಅಂತಂದ್ರೆ ನಿಮ್ಗೆ EMA ಆಗ್ಬೋದು, ಯಾವ್ದಾದ್ರು ಸರಿ, ಮೂವಿಂಗ್ ಆವರೇಜ್ ಯಾವ್ದನ್ನ ಆಗ್ಬೋದು, EMA ಆಗ್ಬೋದು, SMA ಆಗ್ಬೋದು, WMA ಆಗ್ಬೋದು, ಯಾವ್ದಾದ್ರು ಸರಿ. ಓಕೆನಾ. ಸೊ ಇವನ್ನೆಲ್ಲ ನಾವು ಟ್ರೆಂಡ್ ಇಂಡಿಕೇಟರ್ ಅಂತ ತೋರಿಸುತ್ತೆ. ಇದೇನ್ ಮಾಡುತ್ತೆ, ನಿಮ್ಗೆ ಮಾರ್ಕೆಟ್ ಟ್ರೆಂಡ್ ತೋರಿಸುತ್ತೆ, ಇದು ಬುಲಿಶ್ ಇದೆಯಾ ಬೇರಿಶ್ ಇದೆಯಾ ಅಂತ ತೋರಿಸ್ಕೊಡುತ್ತೆ. ಓಕೆನಾ. ಟ್ರೆಂಡ್ ಇಂಡಿಕೇಟರ್ ಅರ್ಥ ಆಗಿದೆ. ನಾನು ನೆಕ್ಸ್ಟ್ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. EMA ವರ್ಕ್ ಆಗುತ್ತೆ, ಅದ್ರಲ್ಲಿ ಏನೇನಿರುತ್ತೆ, ಅದೇಂತ ಮೂವ್ ಆಗುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ. ಸೊ ಫಸ್ಟ್ ನಾವು 1 by 1 ಹೋಗೋಣ. ಸೊ ಟ್ರೆಂಡ್ ಆದ್ಮೇಲೆ ಮೊಮೆಂಟಮ್ ಇಂಡಿಕೇಟರ್ಸ್ ಅಂತ ಇರುತ್ತೆ. ಈ ಮೊಮೆಂಟಮ್ ಇಂಡಿಕೇಟರ್ಸ್ ಅಂದ್ರೆ ಏನು, ಇದ್ರದ್ದು ಮೂವ್ಮೆಂಟ್ ಏನಾಗಿದೆ, ಇದೇನ್ ಮಾಡ್ತಿದೆ ಅಂದ್ರೆ ಆ ಮೂವ್ಮೆಂಟ್ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ಮೂವ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಕ್ಯಾಂಡಲ್ ಈಗ ನಿಮಗೆ ಬುಲಿಶ್ ಬರ್ತಿದೆ. ಈ ಮೊಮೆಂಟಮ್ದು ನಿಮ್ಗೆ ಸ್ಟ್ರೆಂತ್ ತೋರಿಸುತ್ತೆ, ಸ್ಟ್ರೆಂತ್ ಅನ್ನ ತೋರಿಸುತ್ತೆ. ಇದು ಯಾವ ಮೊಮೆಂಟಮ್ ಅಲ್ಲಿ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ, ಯಾವ ಸ್ಟ್ರೆಂತ್ ಅಲ್ಲಿ ಹೋಗುತ್ತೆ ಅನ್ನೋದು ನಿಮಗೆ ತೋರಿಸುತ್ತೆ. ಈ ಮೊಮೆಂಟಮ್ ಇಂಡಿಕೇಟರ್ ನಾವು ಹಾಕಲಿದ್ದೇವೆ. ಸೊ ಈ ಮೊಮೆಂಟಮ್ ಇಂಡಿಕೇಟರ್ ಏನೇನ್ ಬರುತ್ತೆ, ಫಾರ್ ಎಕ್ಸಾಂಪಲ್ RSI ಆಗ್ಬೋದು, MACD ಆಗ್ಬೋದು, ಇವೆಲ್ಲ ನಿಮ್ಗೆ ಇದಕ್ಕೆ ಬರುತ್ತೆ. ಮೆಗ್ಡಿ ಚಿನ್ನ ಮೆಗ್ಡಿ ಅಂತ ಅನ್ಕೊಂಡ್ಬೇಡ್ರಿ, ಅದು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ 1 by 1. ಓಕೆನಾ. ಸೊ ಇವೆಲ್ಲ ನಿಮ್ಗೆ ಮೊಮೆಂಟಮ್ ಇಂಡಿಕೇಟರ್ ಗಳಲ್ಲಿ ಬರುತ್ತೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವ್ ಏನ್ ಮಾಡೋಣ, ವಾಲಟಿಲಿಟಿ ತಿಳ್ಕೊಳ್ಳೋಣ. ಸೊ ವಾಲಟಿಲಿಟಿ ಇಂಡಿಕೇಟರ್ ಅಂದ್ರೆ ಏನು ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ಮೇಜರ್ ಆಗಿ ನಿಮ್ಗೆ ಎಷ್ಟು ಫಾಸ್ಟ್ ಆಗಿ ಮೂವ್ ಬರುತ್ತೆ, ಈ ಮೊಮೆಂಟಮ್ ಅಲ್ಲಿ ನಿಮ್ಗೆ ಸ್ಟ್ರೆಂತ್ ತೋರಿಸುತ್ತೆ,
ಇದರಲ್ಲಿ ನಿಮಗೆ ಫಾಸ್ಟ್ ತೋರಿಸುತ್ತೆ. ವಾಲಟಿಲಿಟಿ ಅಂದ್ರೆ ಏನು ನಿಮ್ಗೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ವಾಲಟಿಲಿಟಿ ಅಂದ್ರೆ ಏನು? ಸುಮ್ಮನೆ ಹೋಗ್ತಾ ಇರೋದು ಮೇಲ್ಗೆ ಕೆಳಗೆ. ಈ ವಾಲಟಿಲಿಟಿನ ನಾವು ವಾಲಟಿಲಿಟಿ ಅಂತ ಕರಿತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಇದನ್ನೇ ವಾಲಟಿಲಿಟಿ ಇಂಡಿಕೇಟರ್ ಅಂತಂದ್ರೆ ನಿಮ್ಗೆ ಇದರಲ್ಲಿ ಆ ಫಾಸ್ಟ್ನೆಸ್ ತೋರಿಸುತ್ತೆ, ಯಾವ ಫಾಸ್ಟ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಇನ್ಸರ್ ಎಕ್ಸಾಂಪಲ್ ಕೊಡಿ ಸರ್ ಅಂತಂದ್ರೆ ನಾನು ನಿಮ್ಗೆ ಕೊಡಬೇಕಿರೋದು ಸಿಂಪಲ್ ಬೊಲಿಂಜರ್ ಬ್ಯಾಂಡ್ಸ್ ಅಂತ ನಾವು ಕರಿತೀರಿ. ಓಕೆನಾ, ಬೊಲಿಂಜರ್ ಬ್ಯಾಂಡ್ ಅಂತ ಕರಿತೀರಿ, ATR ಆವರೇಜ್ ಟು ವ್ಯಾಲ್ಯೂ ಅಂತ ಕರಿತೀರಿ, ಟ್ರೂ ರೇಂಜ್ ಅಂತ ಕರಿತೀರಿ. ಸೊ ಇದನ್ನ ಎಲ್ಲ ನಾವು ವಾಲ್ಯೂಮ್ ಇಂಡಿಕೇಟರ್ಸ್ ಅಲ್ಲಿ ಬರುತ್ತೆ. ನಾನು ಒಂದೊಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಓಕೆನಾ, ಸೊ ಇಷ್ಟು ನಿಮಗೆ ಇರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಮ್ಮ ವಾಲ್ಯೂಮ್ ಇಂಡಿಕೇಟರ್. ಸೊ ವಾಲ್ಯೂಮ್ ಇಂಡಿಕೇಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನಾರ್ಮಲ್ ವಾಲ್ಯೂಮ್ಸ್ ಬರುತ್ತೆ. ವಾಲ್ಯೂಮ್ಸ್ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಇಂಡಿಕೇಟರ್ ಹೋಗ್ಬಿಟ್ಟು ವಾಲ್ಯೂಮ್ಸ್ ಅಂತ ಹೊಡೆದ್ರೆ ನಿಮಗೆ ಸಾವಿರಾರು ಬರುತ್ತೆ. ಓಕೆನಾ, ಸೊ ಅದಾಗ್ಬೋದು. ಆಮೇಲೆ ನಮಗೆ ವಿವ್ಯಾಪ್ ಆಗ್ಬೋದು. ಇವೆಲ್ಲ ನಮಗೆ ವಾಲ್ಯೂಮ್ ಇಂಡಿಕೇಟರ್ಸ್ ತೋರಿಸುತ್ತೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ವಾಲ್ಯೂಮ್ ಎಷ್ಟು ಬರ್ತಿದೆ ಅನ್ನೋದು ಒಂದು ಇಂಡಿಕೇಶನ್ ತೋರಿಸ್ಕೊಡುತ್ತೆ. ಓಕೆನಾ, ಓಕೆ, ಇವಾಗ ನಿಮ್ಗೆ ಅನಿಸ್ತಿರುತ್ತೆ ಸರ್ ಈ ಇಂಡಿಕೇಟರ್ ಗಳೆಲ್ಲ ಹೇಳ್ತಾ ಇದ್ದೀರಾ, ಇಂಡಿಕೇಟರ್ ಹಾಕೋದು ಗೊತ್ತಿಲ್ಲ, ಅದು ತುಂಬಾ ಬಿಗಿನರ್ ಸರ್, ಇಂಡಿಕೇಟರ್ ಎಲ್ಲಿರುತ್ತೆ ಆಪ್ಷನ್ ನನಗೆ ತೋರಿಸ್ಕೊಡಿ ಅಂತ ಹೇಳ್ತೀರಾ. ಸೊ ನೀವು ಯಾವುದೇ ಸ್ಟಾಕ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಯೂಪಿಡ್ ಲಿಮಿಟೆಡ್ ಅಂತ ಒಂದಿದೆ, ಅದನ್ನ ತಗೊಂಡಿದ್ದೀನಿ. ಸೊ ಇದ್ರಲ್ಲಿ ನೋಡಕ್ ಬಂದ್ರೆ ಇಲ್ಲಿ ತೋರಿಸ್ತಾ ಇರ್ತೀವಿ ಟೈಮ್ ಫ್ರೇಮ್ ಏನಿರುತ್ತೆ, ಅದ್ರ ಪಕ್ಕದಲ್ಲಿ ನಿಮಗೆ ಇಂಡಿಕೇಟರ್ ಅಂತ ತೋರಿಸುತ್ತೆ. ಸೊ ಇಲ್ಲಿಗೆ ಬಂದ್ಬಿಟ್ಟು ನೀವು ಯಾವ ಇಂಡಿಕೇಟರ್ ಎಷ್ಟು ಹಾಕಿದ್ರೆ ಆ ಇಂಡಿಕೇಟರ್ ಬಂದ್ಬಿಡುತ್ತೆ. ನಿಮಗೆ ಮೇಜರ್ ಆಗಿ 90% ಜನಗಳು ಯಾವ್ದಾದ್ರು ಯೂಸ್ ಮಾಡ್ತಾರೆ, ನಾನು ಅದನ್ನ ಹೇಳ್ಕೊಡ್ತೀನಿ. ಓಕೆನಾ, ಫಸ್ಟ್ 90% ಜನ ಬಂದ್ಬಿಟ್ಟು ಮೂವಿಂಗ್ ಆವರೇಜ್ ನ ಯೂಸ್ ಮಾಡ್ತಾರೆ. ಸೊ ಅದೇನು ಅಂತ ಅಂದ್ರೆ ಮೂವಿಂಗ್ ಆವರೇಜಸ್ ನ ನಾನು ತೋರಿಸ್ಕೊಡ್ತೀನಿ. ಇದ್ರಲ್ಲಿ ನಿಮಗೆ ಟೈಪ್ಸ್ ಬರುತ್ತೆ. ಸೊ ಮೂವಿಂಗ್ ಆವರೇಜಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮೇಜರ್ ಆಗಿ 3 ತರ ಮೂವಿಂಗ್ ಆವರೇಜಸ್ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಒಂದು ನಿಮ್ಗೆ EMA ಇರುತ್ತೆ, ಅದಾದ್ಮೇಲೆ ನಿಮ್ಗೆ ನಾರ್ಮಲ್ SMA ಇರುತ್ತೆ, ಅದಾದ್ಮೇಲೆ ನಿಮ್ಗೆ WMA ಅಂತ ಇರುತ್ತೆ. ಓಕೆನಾ, ಇದರಲ್ಲೂ 3 ಟೈಪ್ಸ್ ಇರುತ್ತೆ. ಇದ್ರಲ್ಲಿ ಜನ ಮೇಜರ್ ಆಗಿ ಯೂಸ್ ಮಾಡೋದು ಬಂದ್ಬಿಟ್ಟು EMA ಯೂಸ್ ಮಾಡ್ತಾರೆ. ಎಂತಕ್ಕೆ ನಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವರೇಜಸ್ ಅಂದ್ರೆ ಏನು ನಾನು ನಿಮಗೆ ಹಾಕ್ಬಿಟ್ಟೆ ತೋರಿಸ್ತೀನಿ. ಓಕೆನಾ, ಸೊ ಮೂವಿಂಗ್ ಆವರೇಜಸ್ ಅಂತ ನಾನು EMA ಯೂಸ್ ಮಾಡೋದು. ಸೊ ನಿಮ್ಗೆ ಅದು ತೋರಿಸ್ತಿದೆ. ಸೊ ನಾನು ತೋರಿಸ್ಕೊಡ್ತೀನಿ ಮೂವಿಂಗ್ ಆವರೇಜಸ್. ಮೂವಿಂಗ್ ಆವರೇಜಸ್ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. ಇದರಲ್ಲಿ ನಿಮಗೆ ಎಕ್ಸ್ಪೋನೆನ್ಷಿಯಲ್ ಇದೆ. EMA ಅಂದ್ರೆ ಇದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್, WMA ಅಂದ್ರೆ ಇದು. ಎಸ್ ಸರ್, ಇದು ನಿಮ್ಗೆ ಅಪ್ಡೇಟೆಡ್ ಎಲ್ಲ ಬರುತ್ತೆ. ನಿಮಗೆ ನಾರ್ಮಲ್ ಯೂಸ್ ಮಾಡಿ. ನಾನು ಏನ್ ಹೇಳ್ತೀನಿ, ಸಿಂಪಲ್ ಮೂವಿಂಗ್ ಆವರೇಜ್. ಸೊ ತುಂಬಾ ತರ ಮೂವಿಂಗ್ ಆವರೇಜ್ ಇರುತ್ತೆ, ಮೇಜರ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಬರೀ ಇದನ್ನ ತಿಳ್ಕೊಳ್ಳೋಣ. ಸೊ ಈಗ ನೋಡಕ್ ಬಂದ್ರೆ ಮೂವಿಂಗ್ ಆವರೇಜಸ್ ಅಂದ್ರೆ ಏನು? ಮೂವಿಂಗ್ ಆವರೇಜಸ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಒಂದ್ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ 9 ಮೂವಿಂಗ್ ಆವರೇಜಸ್, 20, 50 ಮೂವಿಂಗ್ ಆವರೇಜಸ್, 200 ಮೂವಿಂಗ್ ಆವರೇಜಸ್ ಅಂತ ನಾವು ಕರಿತೀವಿ. ಅದೇನ ಫಾರ್ ಎಕ್ಸಾಂಪಲ್ 9 ಮೂವಿಂಗ್ ಆವರೇಜ್ ಅಂದ್ರೆ ಏನು ಅಂತಂದ್ರೆ ಲಾಸ್ಟ್ 9 ಡೇಸ್ ಏನ್ ಕ್ಯಾಂಡಲ್ ಇದೆ, ಲಾಸ್ಟ್ 9 ಡೇಸ್ ಕ್ಯಾಂಡಲ್ಸ್ ಏನಿದೆ ಅದ್ರ ಪ್ರಕಾರ ನಮ್ಗೆ 9 ಡೇಸ್ ಆಗ್ಬೋದು. ನೀವು 5 ಮಿನಿಟ್ಸ್ ಇದೆ, ಲಾಸ್ಟ್ 5 ಕ್ಯಾಂಡಲ್ಸ್ ತೋರಿಸ್ತಿರುತ್ತೆ. ಸೊ ನಾನು ಡೇಸ್ ಯೂಸ್ ಮಾಡ್ತೀನಿ. ಸೊ ನಾನು ಡೇಸ್ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ 9 ಕ್ಯಾಂಡಲ್ಸ್ ತಗ್ಬಿಡೋಣ ಕ್ಲೀನ್ ಆಗ್ತಾ ಇದೆ. ಸೊ 9 ಮೂವಿಂಗ್ ಆವರೇಜ್ ಅಂತಂದ್ರೆ ಲಾಸ್ಟ್ 9 ಕ್ಯಾಂಡಲ್ಸ್ ಆವರೇಜ್ ವ್ಯಾಲ್ಯೂ ಆದ್ರೂ ಕೌಂಟ್ ಮಾಡಿ ನಿಮ್ಗೆ ಕೊಟ್ಬಿಡುತ್ತೆ. ಅದಕ್ಕೆ ತುಂಬಾ ತರ ಫಾರ್ಮುಲಾಸ್ ಇರುತ್ತೆ. ಹೇಳ್ಕೊಡಿಸೋದು ನಾನು ನಮ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ 9 ಕ್ಯಾಂಡಲ್ಸ್ ಫಸ್ಟ್ ₹1 ಇತ್ತು ಸ್ಟಾಕ್, ಆಮೇಲೆ ನಿಮ್ಗೆ ₹2 ಆಯ್ತು, ಮತ್ತೆ ₹3 ಆಯ್ತು, ಮತ್ತೆ ₹3 ಆಯ್ತು, ಮತ್ತೆ ₹4 ಆಯ್ತು, ಮತ್ತೆ ₹5 ಆಯ್ತು, ಮತ್ತೆ ₹6 ಇತ್ತು, ₹7 ಮತ್ತೆ ₹6 ಇತ್ತು ಅಂತ ಅನ್ಕೊಳ್ಳೋಣ. ಓಕೆನಾ, ಮತ್ತೆ ₹7 ಆಯ್ತು, ಮತ್ತೆ ₹10 ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ ಈ 9 ಇದನ್ನೆಲ್ಲ ಫುಲ್ ಟೋಟಲ್ ಮಾಡುತ್ತೆ. ಹೇಗೆ 10 + 7 17, 17 + 23 29, 29 + 34 38, 38 + 40, 40 + ₹44 ಆಯ್ತು. ಸೊ ಈ 44 ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು 44/9, 44 / 9 ಮಾಡುತ್ತೆ. ಡಿವೈಡ್ ಬೈ 9 ಮಾಡಿದಾಗ ಇದೇನಾಗುತ್ತೆ ಅಂತಂದ್ರೆ ಇದು ನಮ್ಗೆ ಎಷ್ಟು ಬರುತ್ತೆ? 45 / 9 ಎಷ್ಟು ಬರುತ್ತೆ? 9 45 ನಿಮ್ಗೆ ಹತ್ರ ನಿಮ್ಗೆ 5 ಬರುತ್ತೆ. 4.9 ಈ ತರ ನಿಮ್ಗೆ ವ್ಯಾಲ್ಯೂ ಬರುತ್ತೆ. ಸೊ ಈ ತರದ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಗೆ ಒಂದು ಡ್ರಾಯಿಂಗ್ ಅನ್ನೋದನ್ನ ಫಾಲೋ ಮಾಡಿ ಕೊಡುತ್ತೆ. ಸೊ ಅದರಿಂದ ನಮ್ಗೆ ಟ್ರೆಂಡ್ ಗೊತ್ತಾಗುತ್ತೆ, ಈ ತರ ಮೂವಿಂಗ್ ಆವರೇಜ್ ಬರ್ತಿರುತ್ತೆ. ಸರ್ ಬಟ್ ಜನಗಳು ಏನ್ ಸರ್ ಈ ತರ EMA ಯೂಸ್ ಮಾಡ್ತಾರೆ, SMA WMA ಡಿಫ್ರೆನ್ಸ್ ಏನಿದೆ ಹೇಳಿ ಸರ್ ಅಂತ ಕೇಳ್ತೀರಾ. ಸೊ ಬನ್ನಿ ನಾನು ನಿಮ್ಗೆ ಅದನ್ನು ಹೇಳ್ಕೊಟ್ಬಿಡ್ತೀನಿ 1 by 1. ಇಲ್ಲ ಕಂಪಾರಿಸನ್ ಹೋಗ್ಬಿಡೋದು, ನಿಮ್ಗೆ ಚೆನ್ನಾಗಿ ವರ್ಕ್ ಆಗೋದು. ಓಕೆನಾ, ಸೊ ಬನ್ನಿ ನಿಮ್ಗೆ 1 by 1 ನಿಮ್ಗೆ ಇದನ್ನ ಹೇಳ್ಕೊಟ್ಬಿಡ್ತೇನೆ. ಸೊ ಫಸ್ಟ್ ಬಂದ್ಬಿಟ್ಟು ನೀವೇನು ಯೂಸ್ ಮಾಡ್ತೀರಾ? ಫಸ್ಟ್ ಮೇಜರ್ ಆಗಿ ನನ್ನ ಪ್ರಕಾರ 90% ಜನ EMA ಯೂಸ್ ಮಾಡ್ತಾರೆ. ಬಟ್ ನಾವು ಅದನ್ನ ಲಾಸ್ಟ್ ಇಟ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು SMA ಅಂತ ಇಟ್ಕೊಳ್ಳೋಣ, ಅಂದ್ರೆ ಸಿಂಪಲ್ ಮೂವಿಂಗ್ ಆವರೇಜ್ ಅಂತ. ಆಮೇಲೆ ಬಂದ್ಬಿಟ್ಟು ನಾವು EMA ಇಟ್ಕೊಳ್ಳೋಣ, ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು WMA ಅಂತ ಇಟ್ಕೊಳ್ಳೋಣ. ಓಕೆನಾ, ಸೊ ಇದು ಸಿಂಪಲ್ ಅನ್ನ ಇದು ಟೈಪ್ ಮಾಡ್ಬಿಡ್ತೀನಿ. ಈಗ ನಿಮ್ಗೆ ಆಯ್ತು ಇಲ್ಲ ಇದು ಬರ್ಬಿಡ್ತೀನಿ. ಇದು ಬಂದು ಸಿಂಪಲ್. ಓಕೆನಾ, ಸಿಂಪಲ್ ಮೂವಿಂಗ್ ಆವರೇಜ್. ಇದು ಎಕ್ಸ್ಪೋನೆನ್ಷಿಯಲ್ ಅಂತ ಕರಿತೀರಿ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅಂತ ಕರಿತೀರಿ. ಇದು ಬಂದ್ಬಿಟ್ಟು ವೆಯ್ಟೆಡ್ ಮೂವಿಂಗ್ ಆವರೇಜ್. ಓಕೆನಾ, ಹ್ಯಾಂಡ್ ಚೆನ್ನಾಗೈತೆ, ಈ ಮೌಸ್ ಅಲ್ಲಿ ಡ್ರಾ ಮಾಡಕ್ ಆಗ್ತಾ ಇಲ್ಲ. ಓಕೆನಾ, ಸೊ ವೆಯ್ಟೆಡ್ ಮೂವಿಂಗ್ ಆವರೇಜ್ ಅಂತ ಕರಿತೀನಿ. ಸೊ ಡಿಫ್ರೆನ್ಸ್ ಏನು 1 by 1 ಹೇಳಿ ಅಂತ ಹೇಳ್ತೀರಾ. ಈಗ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ನಾವು ಅಂದಾಜಲ್ಲಿ ಫಾರ್ ಎಕ್ಸಾಂಪಲ್ 2 2 3 3 4 ಅಂತ ಇದೆ ಅಂತ ಅನ್ಕೊಳ್ಳಿ. ಅದು ಅಟ್ ದ ಎಂಡ್ ಬಂದ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವರೇಜ್ ಎಲ್ಲ ಇದೇ ತರ ಕ್ಯಾಲ್ಕುಲೇಟ್ ಆಗುತ್ತೆ. ಎಲ್ಲಾದ್ರದ್ದು ಇದೇ ತರನೇ ಕ್ಯಾಲ್ಕುಲೇಟ್ ಆಗುತ್ತೆ. ಅದು ಸಿಂಪಲ್ ಆಗ್ಬೋದು, ಎಕ್ಸ್ಪೋನೆನ್ಷಿಯಲ್ ಆಗ್ಬೋದು, ವೆಯ್ಟೆಡ್ ಆಗ್ಬೋದು, ಎಲ್ಲ ಇದೇ ಫಾರ್ಮುಲಾ ಯೂಸ್ ಆಗುತ್ತೆ. 9 days ತಗೊಳುತ್ತೆ, ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಬಿಡುತ್ತೆ. ಬಟ್ ಸಿಂಪಲ್ ಮೂವಿಂಗ್ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅದರಲ್ಲಿ ಈ ತರ 4.9 ಅಂತ ಕೊಡಲ್ಲ, ಒಂದು 4 ಅಂತ ಕೊಡುತ್ತೆ. 9 days ಕ್ಯಾಲ್ಕುಲೇಟ್ ಮಾಡಿ ಒಂದು 4 ಅಂತ ಕೊಡುತ್ತೆ, ಇಲ್ಲ ಅಂತ ಅಂದ್ರೆ 5 ಅಂತ ಕೊಟ್ಬಿಡುತ್ತೆ.
ಸಿಂಪಲ್ ಆಗಿ ಇಟ್ಕೊಳ್ಳುತ್ತೆ, ಇದ್ರಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನೋದು ಕೊಡಲ್ಲ. ಬಟ್ ಎಕ್ಸ್ಪೋನೆನ್ಷಿಯಲ್ ಏನಾಗುತ್ತೆ, ಇಲ್ಲಿ 4.9 ಇದೆಯಾ, 4.9 ಅಂತಾನೆ ಕೊಡುತ್ತೆ. 9 ಡೇಸ್ ಕ್ಯಾಲ್ಕುಲೇಟ್ ಮಾಡಿ ಈ ತರ ನಿಮ್ಗೆ 4.9 ಅಂತಾನೆ ಕೊಡುತ್ತೆ. ಅದು ಇನ್ನೂ ವ್ಯಾಲ್ಯೂ ಇತ್ತು ಅಂತ ಅನ್ಕೊಳ್ರಿ, 4.9 1 2 4 6 ಅಂತ ಇತ್ತು, ಹಂಗೆ ವ್ಯಾಲ್ಯೂ ಕೊಡುತ್ತೆ. ಅದ್ರ ಪ್ರಕಾರನೇ ನಿಮ್ಗೆ ಲೈನ್ ಡ್ರಾ ಆಗುತ್ತೆ ಮೂವಿಂಗ್ ಆವರೇಜಸ್. ಬಟ್ ವೆಯ್ಟೆಡ್ ಆವರೇಜ್ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಿಮ್ಗೆ ಎಲ್ಲಾ ತರ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಡ್ತು. ಬಟ್ ವೆಯ್ಟೆಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಜಾಸ್ತಿ ವೆಯ್ಟ್ಸ್ ಕೊಡುತ್ತೆ, ಯಾವ ನಂಬರ್ ಜಾಸ್ತಿ ವೆಯ್ಟ್ಸ್ ಇದೆಯೋ ಅದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡುತ್ತೆ. ಸೊ ಅದನ್ನ ಪ್ರಯಾರಿಟಿ ಕೊಟ್ಬಿಟ್ಟು ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಕೊಡೋದನ್ನ ನಾವು ವೆಯ್ಟೆಡ್ ಮೂವಿಂಗ್ ಅದೇ ಅಂತ ಅನ್ಕೊಳ್ತೀರಿ. ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಇದು ಅಷ್ಟೇ ಮ್ಯಾಕ್ಸ್ ನಿಮ್ಗೆ 4.7 4.6 ಇಷ್ಟೇ ಬರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಬಟ್ 90% ಜನಗಳು ಎಕ್ಸಾಕ್ಟ್ ವ್ಯಾಲ್ಯೂಗೆ ಹೋಗ್ತಾರೆ, ಎಕ್ಸಾಕ್ಟ್ ಟ್ರೆಂಡ್ ತಿಳ್ಕೊಬೇಕು ಅಂತ ಟ್ರೈ ಮಾಡ್ತಾರೆ, ಅದಕ್ಕೋಸ್ಕರ ಅವರು EMI ನ ಯೂಸ್ ಮಾಡ್ತಾರೆ. ಓಕೆನಾ. ಮೂವಿಂಗ್ ಆವರೇಜಸ್ ಅಲ್ಲಿ ನಿಮಗೆ 3 ಟೈಪ್ಸ್ ಮೇಜರ್ ಯೂಸ್ ಮಾಡ್ತಾರೆ, ಮೂರನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನನ್ನ ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ 90% ಜನ ಇದೇ ಯೂಸ್ ಮಾಡಿದ್ರು. ಯಾಕೆ ಅಂತಂದ್ರೆ ಇದು ಜಸ್ಟ್ ಟ್ರೆಂಡ್ ನ ತೋರಿಸುತ್ತೆ, ಅಂಡ್ ಇದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಲೈಕ್ ಲ್ಯಾಗ್ ಅನ್ನೋದಿರಲ್ಲ. ಬೇರೆದಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ, ಬಟ್ ಇದರಲ್ಲಿ ನಿಮ್ಗೆ ಎಕ್ಸಾಕ್ಟ್ ಬೆಸ್ಟ್ ಇಂಡಿಕೇಟರ್ ನನಗೂ ಅನ್ಸುತ್ತೆ. ಓಕೆನಾ. ಸೊ ಇವಾಗ ಇದನ್ನು ಬಿಡೋಣ, ನೆಕ್ಸ್ಟ್ ನಾವು ಹೋಗೋಣ ಯಾವ್ದಕ್ಕೆ ಅಂತ ಅಂದ್ರೆ RSI. ಇದನ್ನ ಸರ್ RSI ಫುಲ್ ಫಾರ್ಮ್ ಏನು ಅಂತಂದ್ರೆ ಸರ್ ಅದು ಒಂದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ನಾವು ಕರೀತೀರಿ. ಓಕೆನಾ. ಸೊ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಕರಿತೀರಿ. ಇದರಲ್ಲಿ ಮೇಜರ್ ಆಗಿ ವ್ಯಾಲ್ಯೂಸ್ ಬಂದ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಆ ಕೂಡ ತೋರಿಸ್ತೀನಿ. ಸೊ ನಾನು ಮೂವಿಂಗ್ ಅನಾಲಿಸಿಸ್ ತೋರಿಸಿಲ್ಲ, ಫಸ್ಟ್ ಮೂವಿಂಗ್ ಅನಾಲಿಸಿಸ್ ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ನಾವು ಫಾರ್ ಎಕ್ಸಾಂಪಲ್ EMI ಅಂತ ಹಾಕ್ರಿ ಅಂತ ಅನ್ಕೊಳ್ಳಿ, EMI ಅಂತ ಹಾಕಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದಾದ್ಮೇಲೆ ನೀವು ಸೆಟ್ಟಿಂಗ್ ಹೋಗ್ರಿ, ಸೆಟ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಇರುತ್ತೆ ಇನ್ಪುಟ್ಸ್. 9 ಡೇಸ್ ಬೇಕು ಅಂದ್ರೆ 9 ಹಾಕೊಳ್ರಿ, 20 ಡೇಸ್ ಬಂದ್ರೆ 20 ಹಾಕೊಳ್ರಿ, 300 ಡೇಸ್ ಬೇಕಾದ್ರೆ 300 ಹಾಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು 9 ಹಾಕೊಂಡಿದ್ದೀನ. ಸೊ ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ನೀವು ಇಲ್ಲಿ ನೋಡ್ತಿರೋದ್ರೆ ನಾನು 9 ಡೇಸ್ ಮೂವಿಂಗ್ ಆವರೇಜ್ ಬಂದಿದೆ. ಸೊ ಇಲ್ಲಿ ನೋಡ್ರಿ ಹಿಂಗೆ ಇದೊಂದು ಫುಲ್ ಬುಲ್ಲಿಶ್ ಟ್ರೆಂಡ್ ತೋರಿಸ್ತಿದೆ. ಸೊ ಮಾರ್ಕೆಟ್ ಅದು ಬುಲ್ಲಿಶ್ ಗೆ ಹೋಗ್ತಾ ಇದೆ. ಯಾವಾಗ ಇದು ಕೆಳಗೆ ಬರಕ್ ಸ್ಟಾರ್ಟ್ ಆಯ್ತು, ಇದು ಸ್ವಲ್ಪ ಬೆರಿಶ್ ಇದೆ ಅಂತ ತೋರಿಸ್ಕೊಡುತ್ತೆ. ಓಕೆನಾ. ಇವಾಗ ನೀವು ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಬೆಂಡ್ ಆಗಿದೆ, ಅದ್ರ ಕೆಳಗಿದೆ ಒಂದು ಸ್ವಲ್ಪ ಬೆರಿಶ್ ಇದೆ ಮಾರ್ಕೆಟ್ ಅಂತ ತೋರಿಸ್ತಿದೆ. ಮಂಡೇ ಒಂದು ಸ್ವಲ್ಪ ಬೆರಿಶ್ ಎಲ್ಲ ಕ್ಯಾಂಡಲ್ ಕ್ಲೋಸ್ ಕೂಡ ಆಗ್ಬೋದು. ಓಕೆನಾ. ಸೊ ಈ ತರ ಇರುತ್ತೆ. ಇವಾಗ ನಾನು ನಿಮ್ಗೆ RSI ಕೂಡ ತೋರಿಸ್ಕೊಟ್ಬಿಡ್ತೀನಿ. ಓಕೆನಾ. ಸೊ RSI ಇಲ್ಲಿ ಏನಾಗುತ್ತೆ, ನೀವು ಬಂದಿಲ್ಲ RSI ಅಂತ ಹಾಕೊಳ್ರಿ, ಇಲ್ಲ ಇಂಡಿಕೇಟರ್ ಅಲ್ಲಿ ಸಾರಿ. ಸೊ ಯಾವ್ದೇ ಸ್ಟಾಕ್ ಆಗ್ಬೋದು, ಅದ್ರಲ್ಲಿ ಬಂದ್ಬಿಟ್ಟು ಮೇಜರ್ ಆಗಿ RSI ಗಳೆಲ್ಲ ಸ್ಟಾಕ್ಸ್ ಯೂಸ್ ಮಾಡ್ತಾರೆ. ಸೊ RSI ಬನ್ನಿ, RSI ಬಂದು ಬರೋದು ನಿಮ್ಗೆ ಲೇಟೆಸ್ಟ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನಾನು RSI ನ ಆಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ RSI ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲ್ ಆಗಿ ನೀವು ನೋಡಕ್ ಹೋದ್ರೆ ಇದು 0 ಇಂದ 100 ವರೆಗೂ ರೇಂಜ್ ಇರುತ್ತೆ. ಸೊ ನೀವು ನೋಡಿದ್ರೆ ಇಲ್ಲಿ 0 ಇಂದ ಹಿಡಿದು ಮಾಡ್ತೀನಿ, 0 ಇಂದ ಹಿಡಿದು 100 ವರೆಗೂ ರೇಂಜ್ ಇರುತ್ತೆ. ಬಟ್ ಏನು ಅಂತ ಅಂದ್ರೆ ಜನಗಳು ಇದನ್ನ ಸ್ವಲ್ಪ ಸ್ಟಾಕ್ಸ್ ಮಾತ್ರ ಯೂಸ್ ಮಾಡ್ತಾರೆ, ಫ್ಯೂಚರ್ ಆಪ್ಷನ್ಸ್ಗೆ ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಏನಕ್ಕೆ ಅಂತ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಇದು ಏನ್ ಪರ್ಪಲ್ ಲೈನ್ ತರ ಕಾಣುತ್ತೆ, ಪರ್ಪಲ್ ಗ್ರಾಫ್ ಅಂತ ತೋರಿಸುತ್ತೆ. ಇದು ಒಂದು ನಾಮಿನಲ್ ರೇಂಜ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇದು ಬಿಲೋ 30 ಬಂದಿದೆ ಅಂತಂದ್ರೆ ಓವರ್ ಸೋಲ್ಡ್ ಆಗ್ಬಿಟ್ಟಿದೆ, ಇಲ್ಲಿಂದ ನಾವು ಪರ್ಚೇಸ್ ಮಾಡ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಬರುತ್ತೆ. ಇದೇನಾದ್ರು ಅಕಸ್ಮಾತ್ 70 ಮೇಲೆ ಹೋಯ್ತು ಅಂತಂದ್ರೆ ಇದು ಬಂದ್ಬಿಟ್ಟು ಓವರ್ ಬಾಟ್ ಆಗ್ಬಿಟ್ಟಿದೆ, ಅಂದ್ರೆ ಜಾಸ್ತಿ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ, ಇವಾಗ ಇದನ್ನ ಜಾಸ್ತಿ ಮೇಲೆ ಹೋಗೋದಿಲ್ಲ ಅನ್ನೋದು ಅವರ ಇದಿರುತ್ತೆ. ಸೊ ಜನಗಳು ಮೇಜರ್ ಆಗಿ ಇಲ್ಲಿ ಬಂದಾಗ ಸೆಲ್ ಮಾಡ್ತಾರೆ, ಇಲ್ಲಿ ಬಂದಾಗ ಬೈ ಮಾಡ್ತಾರೆ. ಇಷ್ಟು ಸಿಂಪಲ್ ಆಗಿ ಇಟ್ಕೊಳ್ರಿ, ಜಾಸ್ತಿ ತಲೆಗೆ ಇಟ್ಕೊಳಕ್ ಹೋಗ್ಬೇಡ್ರಿ. ಬಿಕಾಸ್ ಜನಗಳು ತುಂಬಾ ಹೇಳ್ಕೊಡ್ರಿ ಮಧ್ಯದಲ್ಲಿ ಇದ್ರೆ ಒಳ್ಳೆ ರೇಂಜ್ ಬೈ ಮಾಡಿ ಅಂತ ಹೇಳ್ತಾರೆ. ಇನ್ನ ಕೆಲವು ಹೇಳ್ಕೊಡ್ತಾರೆ ಇದ್ರಲ್ಲಿ ಸೈಡ್ ವೇಸ್. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿದೆ, ಇಲ್ಲಿಂದ ಇಲ್ಲಿ 70 ಇಂದ 90 ರೂಪೀಸ್ ಒಳಗಡೆ ಅಡ್ಡಾಡಿದೆ. ಸೊ ಆ ತರ ಜನಗಳು ಹೇಳ್ತಿರ್ತಾರೆ. ಬಟ್ ನೀವು ನೋಡಕ್ ಬಂದಿದೆ ಎಕ್ಸಾಕ್ಟ್ ಪ್ರೈಸ್ ಎಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ಅಂದ್ರೆ ನೀವು ನೋಡಿದ್ರೆ ಇಲ್ಲಿ 30 ಬಂದಾಗ ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ನೀವು ಇಲ್ಲಿ ಎಷ್ಟು 15 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಕ್ಯೂಪಿಡ್ ಲಿಮಿಟೆಡ್, ಇದು ನಿಮ್ಗೆ ಈ ಲೆವೆಲ್ ಬಂದಾಗ 70 ಕ್ರಾಸ್ ಆದಾಗ ನೀವು ಸೆಲ್ ಮಾಡಬೇಕಿತ್ತು. ಅಂತಂದ್ರೆ ಏನು, ನೀವು 100 ರೂಪೀಸ್ ಬಂದಾಗ ಅಂದ್ರೆ 20 ರೂಪಾಯಿ ಇಸ್ಕೊಂಡು 100 ರೂಪೀಸ್ ಸೆಲ್ ಮಾಡೋದು. ಇದಿಷ್ಟೇ, ಎಕ್ಸಾಕ್ಟ್ ಆಗಿ ವರ್ಕ್ ಆಗೋದಿಲ್ಲ ಎಲ್ಲದ್ರಲ್ಲೂ, ಒಂದ್ ಸ್ವಲ್ಪ ಲ್ಯಾಗಿಂಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದನ್ನ ಜನಗಳು ಇದಕ್ಕೆ ನನ್ನ ನೀವು ರೇಟ್ ಮಾಡಿ ಅಂತ ಅಂದ್ರೆ ಇದನ್ನ ನಾನು ರೇಟ್ ಮಾಡುದು 10 ಗೆ 6 ಪಾಯಿಂಟ್ಸ್ ಕೊಡ್ತೀನಿ ಅಷ್ಟೇ ಇದಕ್ಕೆ. ಸೊ 6 ಕೂಡ ಜಾಸ್ತಿನೇ 5 ಕೊಡ್ತೀನಿ, ಅರ್ಧಕ್ಕರ್ಧನೇ ವರ್ಕ್ ಆಗೋದು. ಸೊ RSI ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ತಿಳ್ಕೊಳ್ಳೋಣ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮ್ಯಾಗ್ಡಿ ತಿಳ್ಕೊಳ್ಳೋಣ. ಮ್ಯಾಗ್ಡಿ ತಿನ್ನೋ ಮ್ಯಾಗ್ಡಿ ಅಲ್ಲ, ಮ್ಯಾಗ್ಡಿದು ಫುಲ್ ಫಾರ್ಮ್ ಕೂಡ ನಾನು ಬರೀತೀನಿ. ಸೊ ಫುಲ್ ಫಾರ್ಮ್ ಬಂದ್ಬಿಟ್ಟು ಇದ್ರದ್ದು ಬರುತ್ತೆ ನಿಮಗೆ ಮೂವಿಂಗ್ ಆವರೇಜ್ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ ಕರಿತೀನಿ. ಓಕೆನಾ. ಕನ್ವರ್ಜೆನ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಕ್ಷಮಿಸ್ಬಿಡ್ರಿ, ನನಗೆ ಗೊತ್ತಿರೋ ನಾನು ಬರೀತಿದ್ದೀನಿ. ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ ನಾವು ಕರೀತೀನಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ, ಇದನ್ನು ನಾನು ನಿಮ್ಗೆ ಆಡ್ ಮಾಡಿ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನಾನು ಥರ್ಡ್ ಕಲ್ತ್ಕೊಂಡಿರೋದು. ಸೊ ಇದನ್ನು ಕೂಡ ಇಂಡಿಕೇಟರ್ ಬರೋಣ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಮ್ಯಾಗ್ಡಿ ಅಂತ ಹೊಡೆದ್ರೆ ಸಾಕು, ಅದೇ ಬರುತ್ತೆ. ಮೂವಿಂಗ್ ಆವರೇಜಸ್ ಕನ್ವರ್ಜೆನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ನೋಡಿದ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಗೈಸ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಫಸ್ಟ್ RSI ತೆಗೆದ್ಬಿಡೋಣ ಅಲ್ವಾ. ಸೊ ಇದನ್ನ ತೆಗೆದ್ಬಿಡೋಣ, RSI ಕೂಡ ತೆಗೆದ್ಬಿಡ್ತೀನಿ ಇಲ್ಲಿ. ಇದು ಬಂದು ಮ್ಯಾಗ್ಡಿ. ಓಕೆನಾ. ಇದ್ರಲ್ಲಿ ಏನಾಗುತ್ತೆ ಬರೀ ವಾಪಸ್ ಟಾಪಿಕ್ ಬರೋಣ. ಇದರಲ್ಲಿ ಚಾರ್ಟ್ ಅದು ಈಗ ನಾವು ಚಾರ್ಟ್ ಅನ್ನೋದಕ್ಕೆ ಬಂದ್ಬಿಟ್ಟಿದ್ರಿ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಜರ್ ಆಗಿ ಇದರಲ್ಲಿ ಪ್ರಾಪರ್ ಇದು 2 ತರ ಇರುತ್ತೆ. ಒಂದು
ಮೂವಿಂಗ್ ಆವರೇಜಸ್ ಲೈನ್ ಒಂದಿರುತ್ತೆ, ಆಮೇಲೆ ಹಿಸ್ಟೋಗ್ರಾಮ್ ಅನ್ನೋದು ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಸೊ ನಾನು ಸೆಟ್ಟಿಂಗ್ ಬಂದ್ಬಿಟ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಏನು, ಇಲ್ಲಿ ನಿಮ್ಗೆ ತೋರಿಸುತ್ತೆ ನಿಮ್ಗೆ ಫಾಸ್ಟ್ ಲೆಂತ್, ನಿಮ್ಗೆ ಏನು ಚೇಂಜ್ ಮಾಡಕ್ ಹೋಗ್ಬಿಡ್ರಿ. ಸ್ಟೈಲ್ ಬಂದ್ರೆ ಇಲ್ಲಿ ನಿಮ್ಗೆ ತೋರಿಸುತ್ತೆ ಇದು ಮ್ಯಾಕ್ಡಿ ಲೈನು, ಇದು ಸಿಗ್ನಲ್ ಲೈನು. ಈ ಆರೆಂಜ್ ಕಲರ್ ಏನಿದೆ ಅದು ಸಿಗ್ನಲ್ ಲೈನು, ಬ್ಲೂ ಕಲರ್ ಇರೋದು ಬಂದ್ಬಿಟ್ಟು ನಿಮ್ಗೆ ಮ್ಯಾಕ್ಡಿ ಲೈನ್ ಅಂತ ತೋರಿಸ್ತಿರುತ್ತೆ. ಓಕೆನಾ. ಸೊ ಇವಾಗ ನೀವು ನೋಡಕ್ ಬಂದ್ರೆ ಸಿಂಪಲ್ ನೀವು ತಲೆ ಬಿಟ್ಕೊಳ್ರಿ, ಅಬೌವ್ 0 = ಬುಲಿಶ್, ಅದ್ರ ಕೆಳಗಡೆ ಇದೆ ಸೇಮ್ 5 ವರ್ಷ ಬೆರಿಶ್. ಸೊ ಇಲ್ಲಿ ನೀವು ನೋಡಿದ್ರೆ 0 ಇದೆಯಾ, 0ಕ್ಕಿಂತ ಮೇಲ್ಗಡೆ ಏನಿರುತ್ತೆ ಇದೆಲ್ಲ ಇದು ಟ್ರೆಂಡ್ ಬುಲಿಶ್ ತೋರಿಸ್ತಿದೆ. ಇದ್ರ ಕೆಳಗಡೆ ಇದ್ದಾಗ ಇದು ಬೆರಿಶ್. ಅಂದ್ರೆ ಬೆರಿಶ್ ಅಂತಂದ್ರೆ ಏನು, ಇಲ್ಲಿಂದ ಮಾರ್ಕೆಟ್ ಸೆಲ್ ಹೋಗುತ್ತೆ, ಕೆಳಗೆ ಬೀಳುತ್ತೆ, ಇದ್ರ ಮೇಲೆ ಇದ್ದಾಗ ಮೇಲಕ್ಕೆ ಹೋಗುತ್ತೆ ಅಂತ ಜನಗಳು ನಂಬ್ತಾರೆ. ಸೊ ನೀವು ಇದನ್ನ ಪರ್ಚೇಸ್ ಮಾಡಕ್ ಇದನ್ನ ನೀವು ನೋಡ್ತೀರಾ ಅಂತ ಅಂದ್ರೆ ಸೇಮ್ ಇದನ್ನ ಈ ಲೈನ್ಸ್ ನ ನೀವು ನೋಡ್ತಾ ಇರ್ಬೇಕಾಗುತ್ತೆ. ಸೊ ಇದು ಎಲ್ಲಿವರೆಗೂ ಮೇಲಕ್ಕೆ ಹೋಗುತ್ತೋ ಎಲ್ಲಿವರೆಗೂ ಇದು ನಮ್ಗೆ ಹಿಸ್ಟೋಗ್ರಾಮ್ ಚೆನ್ನಾಗಿದೆ. ಇದನ್ನ ನಾವು ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ಇದೇನೋ ಬಾರ್ ಇದೆ, ಒಂದೊಂದು ಕ್ಯಾಂಡಲ್ ತರ ಕಾಣಿಸ್ತಿದೆ ನಿಮ್ಗೆ ಇಲ್ಲಿ ಒಂದು ಬಾರು. ಸೊ ಇದನ್ನ ನಾವು ನಿಮ್ಗೆ ಎಷ್ಟವರೆಗೂ ಮೇಲ್ ಇರುತ್ತೋ ಅಲ್ಲಿವರೆಗೂ ಇದು ಬುಲಿಶು, ಎಷ್ಟವರೆಗೂ ಕೆಳಗೆ ಬೀಳುತ್ತೋ ಅಲ್ಲಿವರೆಗೂ ಇದು ಬೆರಿಶ್ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡಕ್ ಬಂದ್ರೆ ಇಲ್ಲಿ ಇದು ಕೆಳಗೆ ಬೀಳಕ್ ಸ್ಟಾರ್ಟ್ ಆಗಿ ಹಿಸ್ಟೋಗ್ರಾಮ್ ಕೆಳಗೆ ಬೀಳಿದಾಗ ಇಲ್ಲಿ ಒಂದು ಶಾರ್ಪ್ ಸೆಲ್ಲಿಂಗ್ ಅನ್ನೋದು ಬಂದಿದೆ. ಸೊ ಈ ತರ ಜನಗಳು ಇದನ್ನ ಮಾಡ್ತಾರೆ. ಇದನ್ನು ರೇಟ್ ಮಾಡಿ ಸರ್ ಅಂತ ಅಂದ್ರೆ 10ಗೆ ನಾನು ಇದು ಕೊಡೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಇಲ್ಲ 5 ಕೊಡೋದು ನಾನು ಇದಕ್ಕೆ. ಸೊ ಇದನ್ನು ಮೇಜರ್ ಆಗಿ ಸ್ಟಾಕ್ಸ್ ಯೂಸ್ ಮಾಡ್ತಾರೆ. ಅಂಡ್ ಫ್ಯೂಚರ್ ಕೆಲವು ಜನ ಯೂಸ್ ಮಾಡ್ತಾರೆ, ಕೆಲವು ಜನ ಯೂಸ್ ಮಾಡೋದಿಲ್ಲ. ಬಟ್ ನನ್ನ ಕೇಳಿದ್ರೆ EMI ಇಸ್ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಓಕೆನಾ. ಸೊ ಇದನ್ನು ತಿಳ್ಕೊಂಡ್ರೆ ನೆಕ್ಸ್ಟ್ ಬನ್ನಿ ಸರ್, ನೆಕ್ಸ್ಟ್ ಹೇಳ್ಕೊಡ್ರಿ ಇನ್ನೊಂದ್ 2-3 ಯಾವ್ದಾನ ಯೂಸ್ ಆಗುವ ಜನಗಳು ಯೂಸ್ ಮಾಡೋದು ಅಂತಂದ್ರೆ ಬನ್ನಿ, ಅದನ್ನು ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಸೊ ಇದಾದ್ಮೇಲೆ ಮೇಜರ್ ಜನಗಳು ಯೂಸ್ ಮಾಡ್ತಾರೆ ಅಂದ್ರೆ ಬೊಲಿಂಜರ್ ಬ್ಯಾಂಡ್ಸ್ ಅಂತ ಒಂದು ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾರೆ. ಸೊ ಫಸ್ಟ್ ನಾವು ಇದನ್ನು ತೆಗೆದು ಬಿಡೋಣ ಅಲ್ವಾ, ಒಂದ್ ನಿಮಿಷ ತೆಗ್ದ್ಬಿಡ್ತೀವಿ ಈಗ. ಸೊ ಬೊಲಿಂಜರ್ ಬ್ಯಾಂಡ್ಸ್ ಹೇಗೆ ಹಾಕೊಂತೀರಾ ಅಂತಂದ್ರೆ ಇಲ್ಲಿ ಬಂದು ಬೊಲಿಂಜರ್ ಅಂತ ಹೊಡಿರಿ. ಸೊ ಬೊಲಿಂಜರ್ ಬ್ಯಾಂಡ್ಸ್ ಅನ್ನೋದು ಬರುತ್ತೆ. ಎಕ್ಸ್ಟ್ರಾ ಯಾವ್ದು ಹಾಕೊಳಕ್ ಹೋಗ್ಬಿಡ್ರಿ. ಜಸ್ಟ್ ಇಲ್ಲಿ ನಾರ್ಮಲ್ ಏನಿದೆ ಬೊಲಿಂಜರ್ ಬ್ಯಾಂಡ್ಸ್ ಅಂತ ಏನಿದೆ ಅದ್ರ ಮೇಲೆ ಟ್ಯಾಪ್ ಮಾಡ್ರಿ. ಸೊ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬಂದಿರುತ್ತೆ ಅಂಡ್ ನಿಮ್ಗೆ ಇಲ್ಲಿ ತೋರಿಸ್ತಿರುತ್ತೆ ಚಾರ್ಟ್ ಮೇಲೆ. ನಾನು ಇದನ್ನು ತೋರಿಸ್ಕೊಡ್ತೀನಿ. ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ಆಲ್ರೆಡಿ ಇಂಡಿಕೇಟರ್ ಅದನ್ನ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಬೊಲಿಂಜರ್ ಬ್ಯಾಂಡ್ಸ್ ಹಾಕೊಂಡಿದ್ರೆ ಬೊಲಿಂಜರ್ ಬ್ಯಾಂಡ್ಸ್ ನಿಮ್ಗೆ ಈ ತರ ಕಾಣಿಸ್ತಿರುತ್ತೆ. ಸೊ ನೀವು ಇಲ್ಲಿ ನೋಡಕ್ ಬಂದ್ರೆ ಇಲ್ಲಿ ಮಧ್ಯದಲ್ಲಿ ಏನ್ ನಿಮ್ಗೆ ಇದು ಬ್ಲೂ ಲೈನ್ ಕಾಣಿಸ್ತಿದೆ, ಇದು ಬಂದ್ಬಿಟ್ಟು SMA ಅಂದ್ರೆ ಸಿಂಪಲ್ ಮೂವಿಂಗ್ ಆವರೇಜಸ್. ನಾನು ತೋರಿಸ್ಕೊಟ್ಬಿಡ್ತೀನಿ. ಸೊ ನೀವು ನೋಡಕ್ ಬಂದ್ರೆ ಈ ಬ್ಲೂ ಕಲರ್ ಇರೋದು ಬಂದ್ಬಿಟ್ಟು ಬೇಸಿಕ್ ಇಲ್ಲಿ ಮೂವಿಂಗ್ ಆವರೇಜಸ್, ರೆಡ್ ಕಲರ್ ಇರೋದು ಬಂದ್ಬಿಟ್ಟು ಅಪ್ಪರ್ ಬ್ಯಾಂಡ್, ಗ್ರೀನ್ ಕಲರ್ ಇರೋದು ಬಂದ್ಬಿಟ್ಟು ಲೋಯರ್ ಬ್ಯಾಂಡ್. ಓಕೆನಾ. ಇಷ್ಟು ಸಿಂಪಲ್, ಏನು ಚೇಂಜ್ ಮಾಡ್ಬೇಡ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ SMA ಏನಿದೆ ಇದ್ರ ಮೇಲೆ ಇರೋವರೆಗೂ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ್ರೆ ನನಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತೀರಾ ಅಂತಂದ್ರೆ ಇದ್ರ ಮೇಲಿಂದ ಈ ಕೆಳಗೆ ಬಂತ ಇಲ್ಲಿಂದ ಮೇಲಕ್ಕೆ ಬಂದಾಗಿಂದ ಈ ಲೈನ್ ಮೇಲೆ ಯಾವಾಗವರೆಗೂ ಇರುತ್ತೋ ಅಲ್ಲಿವರೆಗೂ ಇದನ್ನ ನೀವು ಟ್ರೆಲ್ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ಅಪ್ ಟ್ರೆಂಡ್ ಅಂತ ಹೇಳ್ಬಿಟ್ಟು, ಯಾವಾಗ ಇದಕ್ಕಿಂತ ಕೆಳಗೆ ಬರುತ್ತೋ ಅಲ್ಲಿವರೆಗೂ ಇದು ಡೌನ್ ಟ್ರೆಂಡ್ ಅಂತ ಹೇಳ್ಬಿಟ್ಟು ಜನಗಳು ಅನ್ಕೊಂತಾರೆ. ಸರ್ ಇದಕ್ಕೆ ನನಗೆ ನೀವು ಅದನ್ನ ಒಂದು ರೇಟಿಂಗ್ ಕೊಡಿ ಸರ್ ಅಂತಂದ್ರೆ ನಾನು ಇದಕ್ಕೆ ರೇಟ್ ಕೊಡ್ತೀನಿ 10/6 10/6 ಅಂತ ಕೊಡ್ತೀನಿ. ಅಂಡ್ ಇದನ್ನು ಅಷ್ಟೇ ಜನಗಳು ತುಂಬಾ ರೇರ್ ಆಗಿ ಯೂಸ್ ಮಾಡ್ತಾರೆ. ಯಾರಾದ್ರೂ ಅವ್ರ ಸ್ಟ್ರಾಟಜಿ ಇದ್ರೆ ಮಾತ್ರ ಯೂಸ್ ಮಾಡ್ಕೊಂತಾರೆ. ಓಕೆನಾ. ಸೊ ಇದು ನನಗೆ ಎಕ್ಸ್ಪ್ಲೈನ್ ಮಾಡಿ ಆಯ್ತು ಬೊಲಿಂಜರ್ ಬ್ಯಾಂಡ್ಸ್. ನೆಕ್ಸ್ಟ್ ಬಂದ್ಬಿಡು ನಾನು ನಿಮ್ಗೆ ಇನ್ನೊಂದು ಹೇಳ್ಕೊಡಿ ಸರ್ ಅದನ್ನ ಮೇಜರ್ ಆಗಿ ಯೂಸ್ ಮಾಡೋದು ಅಂತಂದ್ರೆ, ಮೇಜರ್ ಆಗಿ ಯೂಸ್ ಮಾಡಲ್ಲ ಬಟ್ ಚೆನ್ನಾಗಿ ವರ್ಕ್ ಆಗೋದು ಹೇಳ್ಕೊಡ್ತೀನಿ ಇನ್ನೊಂದು 2-3 ನಿಮ್ಗೆ. ಸೊ ಅದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಆಗಿ ನಿಮ್ಗೆ ATR ಅಂತ ಒಂದು ಬರುತ್ತೆ. ಓಕೆನಾ. ಅವಾಗ ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ ATR ಅಂತ ಒಂದು ಬರುತ್ತೆ. ಸೊ ಇದ್ರದ್ದು ಏನಂತಂದ್ರೆ ಆವರೇಜ್ ಟ್ರೂ ವ್ಯಾಲ್ಯೂ ರೇಂಜ್ ಅಂತ ಕರಿತೀವಿ. ಓಕೆನಾ. ಆವರೇಜ್ ಟ್ರೂ ವ್ಯಾಲ್ಯೂ ರೇಂಜ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಬಂದಾಗ ನಾನು ಇವಾಗ ATR ಹಾಕ್ತೀನಿ. ಇಲ್ಲಿ ATR ಅಂತ ಹಾಕಿದ್ರೆ ಆವರೇಜ್ ಟ್ರೂ ರೇಂಜ್ ಅಂತ ಬಂತು, ನಾನು ಟ್ರೂ ವ್ಯಾಲ್ಯೂ ರೇಂಜ್ ಅಂತ ಕರಿತೀನಿ. ಸೊ ಬಿಕಾಸ್ ಅದನ್ನ ಅಡ್ಡಿ ನಮಗೆ ವ್ಯಾಲ್ಯೂ ತೋರಿಸ್ಕೊಡುತ್ತೆ. ಓಕೆನಾ. ಸೊ ನಾನು ATR ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡಕ್ ಬಂದ್ರೆ ಈ ತೆಗೆದ್ಬಿಡ್ತೀನಿ ರೀ ಫಸ್ಟ್ ಬೊಲಿಂಜರ್ ಬ್ಯಾಂಡ್ಸ್ ನ ತೆಗೆದ್ಬಿಡ್ತೀನಿ. ಸೊ ಅದ್ರ ನಿಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ. ಸೊ ಬೊಲಿಂಜರ್ ಬ್ಯಾಂಡ್ಸ್ ನ ತೆಗೆದ್ಬಿಟ್ಟಿದ್ದೀನಿ. ಸೊ ನೀವು ಎಸ್ ಗೈಸ್, ಇವಾಗ ಬಂದು ನಾನು ಬೊಲಿಂಜರ್ ಬ್ಯಾಂಡ್ಸ್ ನ ತೆಗೆದ್ಬಿಟ್ಟಿದ್ದೀನಿ. ಇವಾಗ ಬಂದು ನಾನು ನಿಮಗೆ ATR ಹೇಳ್ಕೊಡ್ತೀನಿ. ಆವರೇಜ್ ಟ್ರೂ ರೇಂಜ್ ಏನಿದೆ ಅದನ್ನ ನಮಗೆ ಹೇಳ್ಕೊಡ್ತೀನಿ. ನಾನು ಆವರೇಜ್ ಟ್ರೂ ವ್ಯಾಲ್ಯೂ ರೇಂಜ್ ಅಂತ ಕರಿತೀನಿ. ಸೊ ಏನಾಗುತ್ತೆ ಅಡ್ಡಿ ಅನ್ನೋದು ಎಷ್ಟು ವ್ಯಾಲ್ಯೂ ಎಷ್ಟು ಪಾಯಿಂಟ್ಸ್ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅಂತ ತೋರಿಸ್ಕೊಡುತ್ತೆ ಈ ATR. ಎಂತಕ್ಕೆ ಅಂತ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನನ್ನ ಸ್ಟ್ರಾಟಜಿ, ಇದು ಕ್ಯೂಪಿಡ್ ಲಿಮಿಟೆಡ್ ಅಂತ ನನ್ನ ಸ್ಟ್ರಾಟಜಿ. ನಾನು ATR ನನ್ನ ಸ್ಟ್ರಾಟಜಿಗೆ ನಾನು ಆಡ್ ಮಾಡಿದ್ದೀನಿ. ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಈ ಸ್ಟಾಕ್ ನ ಬಂದ್ಬಿಟ್ಟು ನಾವು ಲೈಕ್ ಇಲ್ಲೇನ್ ಮಾಡಬೇಡ ಹೇಳ್ತೀನಿ. ನನ್ನ ಸ್ಟ್ರಾಟಜಿ ಇದ್ರಲ್ಲಿ ನೀವು ನೋಡಕ್ ಬಂದ್ರೆ ಇದು ಪ್ರೈಸ್ ಏನಿದೆ ಇಲ್ಲಿ 21 ರೂಪೀಸ್ ಇತ್ತು. ಓಕೆನಾ. ಸೊ 21 ರೂಪೀಸ್ ಇತ್ತು. ಈ ಟೈಮಲ್ಲಿ ATR ಆಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ATR ಆಡ್ ಮಾಡಿದ್ರೆ ಇಲ್ಲಿ ನಿಮ್ಗೆ ATR ವ್ಯಾಲ್ಯೂ ತೋರಿಸ್ತಿರುತ್ತೆ 0 to ಇದು ಎಷ್ಟು ಬೇಕೋ ಅಷ್ಟಿರುತ್ತೆ, 100-200 ಹೋಗುತ್ತೆ. ಬಟ್ ಇದೇನ್ ತೋರಿಸ್ತಿತ್ತು ಅಂತಂದ್ರೆ ಆ ಲೆವೆಲ್ ಅಲ್ಲಿ ಆ ಟೈಮ್ ಅಲ್ಲಿ ಸೊ ಏನಿದೆ ಇಲ್ಲಿದೆ ಅಲ್ವಾ. ಸೊ ಇಲ್ಲಿದ್ದಾಗ ಇದ್ರದ್ದು ನಮ್ಮ ಪಾಯಿಂಟ್ ಎಷ್ಟು ತೋರಿಸ್ತಿತ್ತು ಅಂತ ನೀವು ನೋಡಿದ್ರೆ ಇಲ್ಲಿ 1.08 ಅಂತ ATR ತೋರಿಸ್ತಿತ್ತು. ಹಂಗಂದ್ರೆ ಏನು, ಇಲ್ಲಿ ನಾವು ಪರ್ಚೇಸ್ 22 ರೂಪಾಯಿ ಪರ್ಚೇಸ್ ಮಾಡಿದ್ರೆ 1.08 ರೂಪೀಸ್ ಮೇಲೆ ಹೋಗುತ್ತೆ ಅಂತ ಅದು ತೋರಿಸ್ತಿದೆ. ಸೊ ಅದು ವರ್ಕ್ ಕೂಡ ಆಗಿದೆ. ಸೊ ನೀವು ನೋಡಿದ್ರೆ ಇಲ್ಲಿ 21.82 ಇದ್ದಿದ್ದು ನಿಮಗೆ 20-23 ರೂಪೀಸ್ ವರೆಗೂ ಈ ಕ್ಯಾಂಡಲ್ ಅನ್ನೋದು ಹೋಗಿದೆ. ಸೊ ಇದು ಎಷ್ಟು ಅದು ಮೇಲಕ್ಕೆ ಹೋಗ್ಬೋದು ಕೆಳಗೆ ಹೋಗ್ಬೋದು, ಮೇಲಕ್ಕೆ ಹೋಗುತ್ತೆ ಕೆಳಗೆ ಹೋಗೋದು ಅದು ತೋರಿಸಲ್ಲ. ಬಟ್ ಅದು ನಿಮ್ಗೆ ಎಷ್ಟು ರೇಂಜ್ ಅನ್ನೋದು ಕೊಡುತ್ತೆ. ಈ ರೇಂಜ್ ಮೇಲಕ್ಕೆ ಹೋಗ್ಬೋದು, ಈ ರೇಂಜ್ ಕೆಳಗೆ ಹೋಗ್ಬೋದು ಅಂದ್ಬಿಟ್ಟು. ಸೊ
ಸೊ ಸರ್ ಇದ್ರಿಂದ ನಮ್ಗೆ ಯೂಸ್ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಸ್ಟಾಪ್ ಲಾಸ್ ಪ್ಲೇಸ್ಮೆಂಟ್ ಗೆ ಯೂಸ್ ಆಗುತ್ತೆ. ಮೇಜರ್ ಆಗಿ ನಿಮ್ಗೆ ಅಷ್ಟೇ ನಿಮ್ಗೆ ಲೈಕ್ ಬಿಗ್ಗರ್ ಕ್ಯಾಂಡಲ್ಸ್ ಕೊಡುತ್ತಾ, ಬಿಗ್ಗರ್ ಆಪರ್ಚುನಿಟೀಸ್ ಕೊಡುತ್ತೆ, ಇಷ್ಟು ನಿಮ್ಗೆ ತೋರಿಸ್ಕೊಡುತ್ತೆ. ಬಟ್ ಅದನ್ನ ಲೋಯಲ್ ತೋರಿಸ್ತಿದೆ ಅಂತಂದ್ರೆ ಮಾರ್ಕೆಟ್ ಸುಮ್ಮನೆ ಸ್ವಲ್ಪ ಕ್ವೈಟ್ ಆಗಿದೆ, ಆಮೇಲೆ ಇಲ್ಲಾಂದ್ರೆ ಸ್ಮಾಲ್ ಕ್ಯಾಂಡಲ್ಸ್ ಬರುತ್ತೆ, ಲೋ ಮೂವ್ಮೆಂಟ್ಸ್ ಇರುತ್ತೆ ಅಂತ ತೋರಿಸ್ಕೊಡುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ಇಟ್ಕೊಳ್ರಿ. ಇದನ್ನು ಜಾಸ್ತಿ ಅಷ್ಟಾಗಿ ನೀವು ನಿಮ್ಮ ಹತ್ರ ಯಾವ್ದೋ ಒಂದು ಸ್ಟ್ರಾಟಜಿ ಇದೆ ಅಂತಂದ್ರೆ ಇದರಲ್ಲಿ ಆ ಸ್ಟ್ರಾಟಜಿಲಿ ಒಂದು ಪಾರ್ಟ್ ತರ ಇಟ್ಕೊಳ್ರಿ. ಇದನ್ನ ಇಟ್ಕೊಂಡು ಬರೀ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಅಷ್ಟು ಯೂಸ್ಫುಲ್ ಆಗಲ್ಲ. ಇದನ್ನ ಟ್ರೇಡ್ ಮಾಡಿ ಅಂತಂದ್ರೆ ನಿಮ್ಮ ಹತ್ರ ಒಂದು ಪ್ರಾಪರ್ ಸ್ಟ್ರಾಟಜಿ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಸ್ಟ್ರಾಟಜಿ ನಾನು ಇದನ್ನ ಆಡ್ ಮಾಡಿದ್ದೀನಿ. ಸೊ ನಾನು ಸ್ಟ್ರಾಟಜಿಗೆ ಎಲ್ಲ ಆಡ್ ಮಾಡ್ತೀರಾ ಅಂತಂದ್ರೆ ನಿಮಗೆ 10/8 ಪಾಯಿಂಟ್ಸ್ ಕೊಡ್ತೀನಿ. ಇಲ್ಲ ಸರ್ ನಾನು ಬ್ಲೈಂಡ್ ಆಗಿ ಟ್ರೇಡ್ ಮಾಡ್ತೀನಿ, ಏನೋ ಹಾಕಲ್ಲ, ಬರೀ ನಾನು ಇದನ್ನ ಹಾಕೊಂಡು ಟ್ರೇಡ್ ಮಾಡ್ತೀನಿ ಅಂತಂದ್ರೆ ನಿಮಗೆ 4 to 5 ಪಾಯಿಂಟ್ಸ್ ನನಗೆ ಕೊಡ್ತೀನಿ ಅಷ್ಟೇ. ಸೊ ಗೈಸ್ ಇಲ್ಲಿವರೆಗೂ ನೀವು ನಿಮ್ಗೋಸ್ಕರ ಟೈಮ್ ಕೊಟ್ರೆ, ಇವಾಗ ಬಂದು ನನಗೋಸ್ಕರ ಜಸ್ಟ್ 10 seconds ಟೈಮ್ ಕೇಳ್ತಾ ಇದ್ದೀನಿ. ಸೊ ಈ 10 seconds ಅಲ್ಲಿ ನಿಮ್ಗೆ ಏನಾದ್ರು ಈಗ ಕಲ್ತಿರೋದು ಏನಾದ್ರು ಯೂಸ್ಫುಲ್ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ರಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅವ್ರು ಕೂಡ ಕಲೀಲಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನು ಹೇಳಲ್ಲ, ಇದನ್ನ ಸೀರೀಸ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಕಲಿಬೇಕು ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಂಡ್ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಚಾನಲ್ ಕೂಡ ಇದೆ, ನಮ್ಮ ಪೇಜ್ ಇದೆ, ಅದನ್ನ ಕೂಡ ಫಾಲೋ ಮಾಡ್ಕೊಳ್ರಿ. ಇದ್ರಲ್ಲಿ ಒಂದು ಹತ್ರ ಚೆನ್ನಾಗಿದೆ, ಆಲ್ಮೋಸ್ಟ್ 5K ಆಗ್ತಾ ಬರ್ತಿದ್ದೀನಿ. ಸೊ ಇದನ್ನು ಕೂಡ ಒಂದು ಟ್ಯಾಪ್ ಮಾಡಿ ಫಾಲೋ ಮೇಲೆ. ಅಂಡ್ ಇದ್ರಲ್ಲಿ ನಿಮಗೆ ಲರ್ನಿಂಗ್ ಸೀರೀಸ್ ಇದ್ರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡಬಹುದು Day 1 Day 2 ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲೂ ನೀವು ಕಲ್ತ್ಕೊಬಹುದು ಶಾರ್ಟ್ ಫಾರ್ಮ್ ಅಲ್ಲಿ, ಬಿಕಾಸ್ ತುಂಬಾ ಜನ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತೀರಾ. ಸೊ ಇಲ್ಲೂ ಬಂದು ನೀವು ಕಲ್ತ್ಕೊಬಹುದು, ಒಂದು ಫಾಲೋ ಬಟನ್ ನೋಡಿರಿ. ಅಂಡ್ ಇಲ್ಲ ನಮ್ಮ ಸ್ಟ್ರಾಟಜೀಸ್ ಏನಿದೆ, ನಮ್ಮ ಸ್ಟ್ರಾಟಜೀಸ್ ಸ್ಟೂಡೆಂಟ್ಸ್ ಪ್ರಾಫಿಟ್ಸ್ ಎಲ್ಲ ಇಲ್ಲಿದೆ. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ಬಂದು ನೀವು ನಮ್ಮ ಇದನ್ನು ಫಾಲೋ ಮಾಡಿದ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಗೈಸ್ ಥ್ಯಾಂಕ್ ಯು, ಮತ್ತೆ ನಿಮ್ಗೆ ನಾಳೆ ಸಿಗ್ತೀನಿ. ಬಾಯ್ ಗೈಸ್, ಟಾಟಾ.